ಓಂ ಶಾಂತಿ. ದಿನಾಂಕ 3/7/2021 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. मुरलिय मुख्य सार। मीठे बच्चे, अब तुम्हें नई दुनिया में चलना है। यह दुख के दिन पूरे हो रहे हैं, इसलिए पुरानी बीती हुई बातों को भूल जाओ. ಮಧುರ ಮಕ್ಕಳೇ, ಈಗ ನೀವು ಹೊಸ ಜಗತ್ತಿಗೆ ಹೋಗಬೇಕಾಗಿದೆ. ಈ ದುಃಖದ ದಿನಗಳು ಮುಗಿಯುತ್ತಿದ್ದಾವೆ. ಆದ್ದರಿಂದ ಹಳೆಯ ಕಳೆದು ಹೋಗಿರುವಂಥ ಮಾತುಗಳನ್ನು ಮರೆಯಿರಿ. प्रश्न: तुम कर्मयोगी बच्चों को कौन सा अभ्यास निरंतर करना चाहिए? ನೀವು ಕರ್ಮಯೋಗಿ ಮಕ್ಕಳು ಯಾವ ಅಭ್ಯಾಸವನ್ನು ನಿರಂತರವಾಗಿ ಮಾಡಬೇಕು? उत्तर: अभी अभी शरीर निर्वाहर्त देह में आए और अभी अभी देही अभिमानी. ಈಗೀಗ ಶರೀರ ನಿರ್ವಹಣೆಗಾಗಿ ದೇಹದಲ್ಲಿ ಬರುವುದು ಮತ್ತು ಈಗೀಗ ದೇಹಿ ಅಭಿಮಾನಿ ಆಗುವುದು. देह की स्मृति बिगर कर्म तो हो नहीं सकता है, इसलिए अभ्यास करना है कि कर्म किया देह अभिमानी बने, फिर देह अभिमानी बन जाओ. ऐसा अभ्यास तुम बच्चों के सिवाय दुनिया में कोई कर नहीं सकता. ದೇಹದ ಸ್ಮೃತಿಯ ಹೊರತಾಗಿ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಭ್ಯಾಸ ಮಾಡಬೇಕು. ಕರ್ಮವನ್ನು ಮಾಡಿದೆವು ದೇಹಾಭಿಮಾನದಲ್ಲಿ, ಮತ್ತು ದೇಹಿ ಅಭಿಮಾನಿ ಆಗಿಬಿಟ್ಟೆವು. ಈ ರೀತಿ ಅಭ್ಯಾಸ ತಾವು ಮಕ್ಕಳ ಹೊರತಾಗಿ ಜಗತ್ತಿನಲ್ಲಿ ಯಾರೂ ಮಾಡಲಾರರು. गीत जाग सजनिया जाग. अच्छा, धारणा के लिए मुख्य सार. पहली पॉइंट, ज्ञान और योग पर पूरा अटेंशन देना है. ಜ್ಞಾನ ಮತ್ತು ಯೋಗದ ಮೇಲೆ ಸಂಪೂರ್ಣ ಅಟೆನ್ಷನ್ ಕೊಡಬೇಕು. सुनने समय बहुत शांत एकाग्रचित होकर बैठना है. कर्मयोगी भी बनना है. ಕೇಳುವ ಸಮಯದಲ್ಲಿ ಬಹಳ ಶಾಂತ ಏಕಾಗ್ರಚಿತ್ತರಾಗಿ ಕುಳಿತುಕೊಳ್ಳಬೇಕು. ಕರ್ಮಯೋಗಿಯೂ ಸಹ ಆಗಬೇಕು. दूसरी पॉइंट, बाप ने जो घर का रास्ता बताया है वह सबको बताना है. स्वदर्शन चक्रधारी बनने के साथ साथ ज्ञान शंख भी बजाना है. ತಂದೆ ಹೇಳಿಕೊಟ್ಟಿರುವಂಥ ಮನೆಯ ದಾರಿಯನ್ನು ಎಲ್ಲರಿಗೂ ಹೇಳಬೇಕು. ಸುದರ್ಶನ್ ಚಕ್ರಧಾರಿ ಆಗುವುದರ ಜೊತೆಗೆ ಜ್ಞಾನ ಶಂಖವನ್ನು ಕೂಡ ಊದಬೇಕಾಗಿದೆ. वरदान: एक बाप दूसरा न कोई, इस पाठ की स्मृति से एक स्थिति बनाने वाली ಶ್ರೇಷ್ಠ ಆತ್ಮ ಭವ. ಒಬ್ಬ ತಂದೆ ಬೇರೆ ಯಾರೂ ಇಲ್ಲ. ಈ ಪಾಠದ ಸ್ಮೃತಿಯಿಂದ ಏಕರ ಸ್ಥಿತಿ ಮಾಡಿಕೊಳ್ಳುವ ಶ್ರೇಷ್ಠ ಆತ್ಮರಾಗಿ. विवरण: एक बाप दूसरा न कोई. यह पाठ निरंतर याद हो तो स्थिति एकरस बन जाएगी, क्योंकि नॉलेज तो सब मिल गई है. ಒಬ್ಬ ತಂದೆ ಇನ್ನೊಬ್ಬರು ಯಾರೂ ಇಲ್ಲ. ಈ ಪಾಠ ನಿರಂತರವಾಗಿ ನೆನಪಿದ್ದಾಗ ಸ್ಥಿತಿ ಏಕರಸ ಆಗುತ್ತದೆ, ಏಕೆಂದರೆ ಜ್ಞಾನವಂತೂ ಎಲ್ಲವೂ ಸಿಕ್ಕಿಬಿಟ್ಟಿದೆ. अनेक पॉइंट्स है, लेकिन पॉइंट्स होते हुए पॉइंट रूप में रहे, यह है उस समय की कमाल जिस समय कोई नीचे खींच रहा हो. ಅನೇಕ ಪಾಯಿಂಟ್ಸ್ಗಳಿದ್ದಾವೆ, ಆದರೆ ಪಾಯಿಂಟ್ಸ್ಗಳು ಇದ್ದರೂ ಸಹ ಪಾಯಿಂಟ್ ರೂಪದಲ್ಲಿ ಇರುವುದು ಇದು ಆಗಿದೆ. ಆ ಸಮಯದ ಕಮಾಲ್ ಯಾವಾಗ, ಯಾವ ಸಮಯದಲ್ಲಿ
ಯಾರಾದರೂ ಕೆಳಗಡೆ ನಮ್ಮನ್ನು ಎಳೆಯುತ್ತಿರ್ತಾರೆ. कभी बात नीचे खींचेगी, कभी कोई व्यक्ति, कभी कोई चीज़, कभी वायुमंडल. यह तो होगा ही. ಕೆಲವು ಸಲ ಮಾತುಗಳು ಕೆಳಗಡೆ ಎಳೆಯುತ್ತವೆ, ಕೆಲವು ಸಲ ವ್ಯಕ್ತಿ, ಕೆಲವು ಸಲ ವಸ್ತುಗಳು, ಕೆಲವು ಸಲ ವಾಯುಮಂಡಲ. ಇದಂತೂ ಆಗೇ ಆಗುತ್ತದೆ. लेकिन सेकंड में यह सब विस्तार समाप्त हो, एक रस स्थिति रहे, तब कहेंगे श्रेष्ठ आत्मा भाव के वरदानी. ಆದರೆ ಸೆಕೆಂಡಿನಲ್ಲಿ ಎಲ್ಲ ವಿಸ್ತಾರ ಸಮಾಪ್ತಿಯಾಗಿ ಏಕರಸ ಸ್ಥಿತಿ ಆಗಬೇಕು. ಆಗ ಹೇಳಲಾಗುತ್ತದೆ ಶ್ರೇಷ್ಠ ಆತ್ಮಾಭಾವದ वरदानी. स्लोगन. नॉलेज की शक्ति धारण कर लो तो विघ्न वार करने के बजाय हार खा लेंगे. ಜ್ಞಾನದ ಶಕ್ತಿಯನ್ನು ಧಾರಣೆ ಮಾಡಿಕೊಂಡಾಗ ವಿಘ್ನ ವಾರ್ ಮಾಡುವುದರ ಬದಲಾಗಿ ಸೋಲನ್ನು ತಿನ್ನುತ್ತದೆ. ಅವ್ಯಕ್ತ ಇಶಾರೆ 3ನೇ पॉइंट आಗಿದೆ. समय प्रमाण सर्व ब्राह्मण आत्माओं को समीप लाते हुए ज्वाला स्वरूप का वायुमंडल बनाने की सेवा करो. उसके लिए चाहे भट्टियाँ करो या आपस में संगठित होकर रो रिहान करो, लेकिन ज्वाला स्वरूप का अनुभव करो और कराओ. ಸಮಯದ ಪ್ರಮಾಣ ಸರ್ವ ಬ್ರಾಹ್ಮಣ ಆತ್ಮರನ್ನು ಸಮೀಪ ತರುತ್ತಿದ್ದು ಜ್ವಾಲಾ ಸ್ವರೂಪದ ವಾಯುಮಂಡಲವನ್ನು ಮಾಡುವ ಸೇವೆಯನ್ನು ಮಾಡಿ. ಅದಕ್ಕಾಗಿ ಭಲೆ ಭಟ್ಟಿಗಳನ್ನು ಮಾಡಿ ಅಥವಾ ಪರಸ್ಪರರಲ್ಲಿ ಸಂಘಟಿತರಾಗಿದ್ದು ರೂರಿಹಾನ್ ಮಾಡಿ, ಆದರೆ ಜ್ವಾಲಾ ಸ್ವರೂಪದ ಅನುಭವವನ್ನು ಮಾಡಿ ಮತ್ತು ಮಾಡಿಸಿ. इस सेवा में लग जाओ तो छोटी छोटी बातें सहज परिवर्तन हो जाएगी. ಈ ಸೇವೆಯಲ್ಲಿ